ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ರಾಜಮಾರ್ಗ್ ಯಾತ್ರಾ ಈ ಆ್ಯಪ್ನ ಯೂಸ್ ಮಾಡಿಕೊಂಡು ಈ NHAI ಅವ್ರು ಬಿಟ್ಟಿದ್ದಾರಲ್ಲ ಆ್ಯನ್ಯುಯಲ್ ಪಾಸು 3000 ರೂಪೀಸ್ ವರ್ತದು, ಅದನ್ನು ಯಾವ ರೀತಿ ನೀವು ಪರ್ಚೇಸ್ ಮಾಡ್ಬೋದು ಅಥವಾ ಬೈ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಆ್ಯಪ್ನ ಓಪನ್ ಮಾಡಿಕೊಂಡು ಆ್ಯನ್ಯುಯಲ್ ಪಾಸ್ ಅಂತ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ಅದನ್ನು ವೆಹಿಕಲ್ ನಂಬರ್ ಎಂಟ್ರಿ ಮಾಡಿ. ಎಂಟ್ರ್ ಆದಮೇಲೆ ನೆಕ್ಸ್ಟ್ ಗೆಟ್ ಪಾಸ್ ಅಂತ ಕ್ಲಿಕ್ ಮಾಡಿ. ನಿಮ್ಮದು ವೆಹಿಕಲ್ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಒಂದು ಸಲ ಡಬಲ್ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ನೀವು ಇನ್ ಕೇಸ್ ಯಾರ್ದಾರು ಬೇರೆ ರಾಂಗ್ ID ಎಂಟ್ರಿ ಮಾಡಿದ್ರು, ನಂಬರ್ ಎಂಟ್ರಿ ಮಾಡಿದ್ರೂ ಚಾನ್ಸಸ್ ಇರುತ್ತೆ. ಸೊ ಪ್ಲೀಸ್ ಡಬಲ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಅಕೌಂಟ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಆ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ವೆರಿಫೈ ಮಾಡ್ಕೊಳ್ಳಿ. ಈಗ ಪೇಮೆಂಟ್ ಆಪ್ಷನ್ಗೆ ಬರುತ್ತೆ. ಫಸ್ಟ್ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಅದು ಬೈ ಪರ್ಚೇಸಿಂಗ್ ಇದನ್ನು ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮಾಡಿ. ನೆಕ್ಸ್ಟು ಪೇಮೆಂಟ್ ಆಪ್ಷನ್ಸ್ ಬರುತ್ತೆ. ಆ ಪೇಮೆಂಟ್ ಆಪ್ಷನ್ಸಲ್ಲಿ ನೀವು UPI, ಕ್ರೆಡಿಟ್ ಕಾರ್ಡ್, ವಾಟ್ ಎವರ್ ನೀವು ಯಾವುದು ಅನುಕೂಲ ಅದನ್ನು ಕ್ಲಿಕ್ ಮಾಡಿ ಡೀಟೇಲ್ಸ್ ಎಂಟ್ರಿ ಮಾಡಿ. OTP ಬರುತ್ತೆ, ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ. ಕಂಟಿನ್ಯೂ ಕೊಟ್ಟರೆ ಸಬ್ಮಿಟ್ ಆಗುತ್ತೆ. ಈಗ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಬೇಕಾದ್ರೆ ನೀವು ಡೌನ್ಲೋಡ್ ರೆಸಿಪ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮದು ರೆಸಿಪ್ಟ್ನ ಬೇಕಾದ್ರೆ ಸೇವ್ ಮಾಡಿ ಇಟ್ಕೋಬೋದು. ಈ ಪೇಜ್ ಬಂದಮೇಲೆ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. 200 ಟೋಲ್ ಕ್ರಾಸಿಂಗ್ಸ್ ಇರುತ್ತೆ, 1 year ವ್ಯಾಲಿಡಿಟಿ, ಸ್ಟೇಟಸ್ ಎಲ್ಲ ಚೆಕ್ ಮಾಡ್ಕೋಬೋದು. ಮತ್ತು ಇದೇ ಆ್ಯಪಲ್ಲಿ ನೀವು ಎಲಿಜಿಬಲ್ ಟೋಲ್ ಪ್ಲಾಜಾಸ್ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಯಾವ್ಯಾವ ಟೋಲ್ ಪ್ಲಾಜಾನ ನೀವು ಈ ಆ್ಯನ್ಯುಯಲ್ ಪಾಸ್ ಎಲಿಜಿಬಲ್ ಇದೆ ಅನ್ನೋದನ್ನ ನೀವು ಬೇಕಾದರೆ ನೋಡ್ಕೋಬೋದು. ಥ್ಯಾಂಕ್ ಯು.